ಇವತ್ತ ಬರ್ತಾನ ಮಾರಾಯ. ಎರಡೆರಡು ಸತಿ ಫೋನ್ ಹಚ್ಚೇನ. ಆ ಹುಡುಗಿ ನನಗಾಗಬೇಕು, ಬೇರೆ ಯಾರ ಕೈ ಸೇರಬಾರ್ದು ಅಂತ ಹೇಳಿಕತ್ತೇನ. ನೀ ಚಿಂತೆ ಬಿಟ್ಬಿಡಪ್ಪ, ನಾ ಇಲ್ಲೇನೋ, ನಾ ಎಲ್ಲ ನೋಡ್ಕೋತೀನಿ ಆತ. ಮುಚ್ಚು ಬಾಯ್ ಕಳಪ್ಪ. ಯಾಕವ? ನಂಗೆ ಮಾತ್ರ ಆಗ್ಲತ್ತ ಹೇಳ. ಏನು ಕಲ್ಪನನ್ ಮದ್ವೆ ನಿಲ್ಲಿಸ್ತಿದ್ರೆ ವಿಷಯ ಎಲ್ಲ ಅವಳಿಗೆ ಹೇಳ್ಬಿಡ್ತಾಳಂತ. ಏನ್ ಹೇಳ್ತಾಳಂತೆ? ಇದು ಮದ್ವೆ ಅಲ್ಲ, ಆ ಹುಡುಗಿನ ನಾವು ಮಾರಾಟ ಮಾಡ್ತಿದೀವಿ ಅಂತ. ನಾಗು, ನಿನ್ನ ಮಗಳ ಡೇಂಜರ್ ಆಗ್ಲಿಕ್ಕೆ ಹೇಳೋದು. ಇಷ್ಟೊಂದು ಬೆಳೆದ್ಬಿಟ್ಲ ಆರಾಮಿ, ಅವಳಿಗೊಂದು ವ್ಯವಸ್ಥೆ ಆಗ್ಲೇಬೇಕು. ನಾಗು, ನೀ ಯಾಕೆ ಚಿಂತೆ ಮಾಡ್ತಿ? ಇದಕ್ಕೂ 100 ಔಷಧಿ ಅದಾವು. ನಮ್ಮ ಮೊಕ್ತೇಸರ್ ರಂಗಸ್ವಾಮಿ ಅವ್ರ ಕಿವಿಯಾಗಿ ವಿಷಯ ಹಾಕಿದ್ರ ಕೆಲಸ ತಾನಾಗ್ತಾನೆ ನಡೀತದ. ಆ ಹುಚ್ಚ ಪ್ಯಾಲಿಗೆ ನಾ ಯಾರು ಅಂತ ನಿನಗೆ ಗೊತ್ತಿಲ್ಲ. ಕಳಪ್ಪ, ಏನಾದರೂ ಮಾಡು, ಒಟ್ಟಿನಲ್ಲಿ ಅರಕೆ ನಿಲ್ಬಾರ್ದು. ಹೌದು ಕಾರಣ, ಇಲ್ಲಿವರೆಗೂ ಬಂದು ಹರಕೆ ತಿರ್ಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಹರಕಿ ನಿಲ್ಲೋ ಹಂಗಿಲ್ಲ. ನಾ ಇದ್ದೀನಲ್ಲ, ನಾ ನೋಡ್ಕೋತೀನಿ. ನೀ ನಡಿಯವ. ಹೇ ಕಳಪ್ಪ, ನೀ ಯಾರಿಗಾರ ಹೇಳು, ಮುಕ್ತೇ ಸರ್ಗಾರ ಹೇಳು, ಯಾರಿಗಾರ ಹೇಳು, ಮಂಜಿಗೇನಾಗಬಾರ್ದ. ಅಯ್ಯ ಮಂಜಿ ನನ್ನ ಮನೆ ಮಗಳಲ್ಲೇನು? ನೀ ಯಾಕ ಚಿಂತೆ ಮಾಡ್ತಿ? ಹೋಗುವ, ಕೆಲಸ ನೋಡಿ ನಡಿ ನಡಿ. ಇಳ ಪ್ರಜಾಪ್ರಭಾ ರಿಪೋರ್ಟರ್. ಸಾರಿ, ಸ್ವಲ್ಪ ಕಾಯಿಸ್ಬಿಟ್ಟೆ. ಶುಕ್ರವಾರ ಊರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇತ್ತು, ಅದ್ರ ಬಗ್ಗೆ ಏರ್ ಆಫೀಸರ್ಸ್ಗೆ ರಿಪೋರ್ಟ್ ಕೊಡಬೇಕಾಗಿತ್ತು. ವಿಶೇಷ ಪೂಜೆ ಅಂದರೆ ದೇವದಾಸಿ ಆಗೋದ್ರ ಬಗ್ಗೆನಾ? ಈ ಸಲ ಎಷ್ಟು ಹುಡುಗಿಯರು? ಹುಡುಗಿರಾ? ಅದೇ ಸರ್, ದೇವದಾಸಿ ಆಗೋ ಹುಡುಗಿರು ಎಷ್ಟು ಜನ? ಅದೆಲ್ಲ ಹಳೆ ಕಾಲದ ಮಾತು. ಸರ್ಕಾರ ದೇವದಾಸಿ ಪದ್ಧತಿನೇ ಬ್ಯಾನ್ ಮಾಡಿದೆಯಲ್ಲ. ಕದ್ದು ಮುಚ್ಚಿ ನಡೀತಾ ಇದೆ. ಸಾಧ್ಯನೇ ಇಲ್ಲ. ದೇವದಾಸಿ, ಬೆತ್ತಲೆ ಸೇವೆ ಎಲ್ಲ ಸ್ಟಾಪ್ ಆಗಿದೆ. ಇಲ್ಲ ಸರ್, ನಾಗಣ್ಣನ ಮಗಳು ಕಲ್ಪನಾ ಅನ್ನೋ ಹುಡುಗಿನ ಶುಕ್ರವಾರ ದೇವದಾಸಿ ಮಾಡ್ತಾ ಇದ್ದಾರೆ. ನೋ ಚಾನ್ಸ್. ನೋಡಿ ಅವರೇ, ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಪೂಜೆ ನಡೀತಾ ಇದೆ ನಿಜ, ಆದರೆ ದೇವದಾಸಿ ಪದ್ಧತಿ ಬಿಡೋದಂತೂ ಇಲ್ಲ. ನಾವಿದಕ್ಕೆಲ್ಲ ಸಪೋರ್ಟ್ ಮಾಡೋಕ್ಕಾಗತ್ತಾ? ನೋಡಿ ಮೇಡಮ್, 15 ವರ್ಷದಿಂದ ತುಂಬ ಜೋರಾಗಿ ನಡೀತಾ ಇದ್ದಿದ್ದು ಎಲ್ರಿಗೂ ಗೊತ್ತಿರೋ ವಿಷಯ. ಇತ್ತೀಚೆಗಂತೂ ಒಂದು ಪ್ರಕರಣ ನಡೆದಿಲ್ಲ. ಆದರೆ ನಾಗಣ್ಣನವ್ರ ಮನೇಲಿ ತಯಾರಿ ನಡೀತಾ ಇದೆ. ನೀವು ವಿಚಾರಣೆ ಮಾಡಬೇಕು ಸರ್. ಕಲ್ಪನಾ ಅನ್ನೋ ಹುಡುಗಿ ದೇವದಾಸಿ ಆಗೋದನ್ನ ತಡಿಬೇಕು. ಇದು ನಿಮ್ಮ ಡ್ಯೂಟಿ ಸರ್. ಇಲ್ಲ ಮೇಡಮ್, ನ್ಯೂಸ್ ರಿಪೋರ್ಟರ್ಸ್ಗೆ ಇನ್ನೊಬ್ಬರ ಡ್ಯೂಟಿ ಬಗ್ಗೆ ಕಾಮೆಂಟ್ ಮಾಡೋದು ಅಂದರೆ ತುಂಬ ಖುಷಿ ಕೊಡೋ ವಿಚಾರ ಅಲ್ಲ. ನೋಡಿ, ಶಾಸ್ತ್ರ ಸಂಪ್ರದಾಯ ಅಂತ ಅಲ್ಪ ಸ್ವಲ್ಪ ನಡೆಯುತ್ತೆ ನಿಜ. ಇದು ಒಂದು ನಂಬಿಕೆ, ಅದನ್ನು ಮಾಡಬೇಡಿ ಅಂತ ಹೇಳೋಕ್ಕಾಗಲ್ಲ. ಒಂದು ಧರ್ಮ ಸೂಕ್ಷ್ಮ. ದೇವಸ್ಥಾನಕ್ಕೆ ಹೋಗೋರು ಪೂಜೆ ಮಾಡಿಸೋದು, ಹರಕೆ ಹೊತ್ಕೊಳ್ಳೋದೆಲ್ಲ ನಡೆಯುತ್ತೆ. ಆದರೆ ದೇವದಾಸಿ ಆಚರಣೆ ಮಾತ್ರ ಇಲ್ಲವೇ ಇಲ್ಲ. ಅಕಸ್ಮಾತ್ ಅದು ನಡೆಯೋ ಹಾಗಿದ್ರೆ ಅದನ್ನು ತಡೆಯೋ ಜವಾಬ್ದಾರಿ ನಂದು. ನಾನು ಪ್ರಾಮಿಸ್ ಮಾಡ್ತೀನಿ ಹೇಳವ್ರೆ, ಅದು ನನ್ನ ಡ್ಯೂಟಿ ಕೂಡ. ನೀವು ಅಷ್ಟು ಭರವಸೆ ಕೊಟ್ಟರೆ ಸಾಕು ಸರ್. ಪೂಜೆ ಗೀಜೆ ನಡೆಯೋದು ನೋಡಿ ದೇವದಾಸಿ ಪದ್ಧತಿ ಅಂತ ಬರೆಯೋಕ್ಕೆ ಹೋಗ್ಬೇಡಿ. ನಾಳೆ ದೊಡ್ಡ ಗಲಾಟೆ ನಡೆಯುತ್ತೆ. ಸಮಾಜಕ್ಕೆ ತಪ್ಪು ಸುದ್ದಿ ಕೊಟ್ಟ ಕೀರ್ತಿ ನಿಮಗೆ ಸಲ್ಲುತ್ತೆ.
ಏನು ಫೋನ್ ಮಾಡ್ತೀನಿ ಅಂದಿದ್ದೆ, ಯಾಕೆ ಮಾಡಲಿಲ್ಲ? ಅಯ್ಯೋ, ನನ್ನ ಕತೆ ಕೇಳಿದ್ರೆ ನೀನು ಅಷ್ಟೇ. ಏನಾಯ್ತು? ಕೋತಿಗಳೆಲ್ಲ ಬಂದು ಪೊರಚೋಕ್ ಶುರು ಮಾಡಿದ್ವು. ಕೋತಿಗಳ? ಮಂಗಗಳು, ದುಡ್ಡು ಕೊಟ್ಟು ಹಿಂಗ್ ತಿಂದ ಮಂಗಗಳಾಗಿದ್ವಲ್ಲ ಅವು. ಒಬ್ಬೊಬ್ರು ಪ್ರತಿ ತಿಂಗಳು ದುಡ್ಡು ಕಟ್ತಾ ಇದ್ರು, ಎಲ್ಲ ಮನೆ ಹತ್ರ ಬಂದಿದ್ವು. ಎಷ್ಟು ದರೋಡೆ ಮಾಡಿದೆ ನೀನು? ದರೋಡೆ ಅಲ್ಲ, ಉಪಾಯ. ತಿಳಿದವ್ರ ಪಾಲಿಗೆ ದರೋಡೆ, ನಿನ್ನ ಪಾಲಿಗೆ ದುಡಿಮೆ. ಎಷ್ಟು ಲೂಟಿ ಆಯ್ತು? 1 ಕೋಟಿ ಮೇಲೇನೆ. ಅರ್ಧ ನನಗೆ ಕೈ ಕೊಡು. ಅರ್ಧನ? ಅರ್ಧ ನನಗೆ ಕೈ ಕೊಡು, ಇಲ್ಲ ಅಂದ್ರೆ ಗೊತ್ತು ನನ್ನ ಹೆಂಡ್ತಿನ ಹೊರಗೆ ಹೋಗುಂತ ಅಟ್ತೀಯ, ಇಬ್ರಿಗೂ ಹಗ್ಗ ಕೊಟ್ಟು ನೇಣು ಹಾಕೊಳ್ಳಿ ಅಂತೀಯ. ಹೌದು ತಾನೇ? ಅಮ್ಮನ್ಗೆ ಎಷ್ಟು ಸಲ ಮಾಡಿಲ್ಲ ನೀನು ಹಾಗೆ? ಪರವಾಗಿಲ್ಲ, ನಾನು ಏನು ಮಾಡಬೇಕು ಅಂದ್ಕೊಂಡಿದ್ನೋ ಅದನ್ನೇ ಹೇಳ್ತಾ ಇದೀಯ. ನಿಮ್ಮ ಮಗನೇ ತಾನೇ? ಸರಿ, ಅರ್ಧ ಕೊಡ್ತೀನಿ, ಇಟ್ಕೋ. ಆಮೇಲೆ ನಾನು ಬೆಂಗಳೂರು ಹತ್ರ ಒಂದು ದೊಡ್ಡ ಸೈಟ್ ತಗೋಬೇಕಂತ ಮಾಡಿದ್ದೀನಿ. ಅದನ್ನು ಹೇಳೋಣ ಅಂತಲೇ ಫೋನ್ ಮಾಡಿದ್ದು. SP ಗೆ ನೇರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾಳೆ ಒಳಗೆ ಪೇಪರ್ನವರು TV ಅವರೆಲ್ಲ ಮನೆಗೆ ಬಂದ್ಬಿಡ್ತಾರೆ. ನನ್ನ ಹೆಂಡತಿ ಹಣ ತಗೊಂಡು ನಾಪತ್ತೆ ಆಗಿದ್ದಾಳೆ ಅಂತಲೇ ಹೇಳ್ತೀನಿ. ಬರೀ ನಾಪತ್ತೆ ಅಲ್ಲ ಕಣ, ಕತ್ತೆ. ಅವಳಿಗೆ ಯಾರದೋ ಜೊತೆ ಸಂಬಂಧ ಇತ್ತು ಅಂತ ಹೇಳು. ಅವಳು ಪೊಲೀಸರು ದಿಕ್ಕು ತಪ್ಪಿಸು. ಮುಂದಿಂದು ದೈವೇಚ್ಛೆ. ದೈವೇಚ್ಛೆ? ಅಪ್ಪ, ನಾವೀಗ ಹೋಗ್ತಿದೀವಲ್ಲ, ಅದು ದೈವೇಚ್ಛೆನಾ? ದೈವ ಪ್ರಸಾದ. ಏನಾಯ್ತು ಪುಟ? ಗಾಡಿ ಬಿದ್ದೇನಮ್ಮ? ಯಾವುದೇ ಕಾರಣಕ್ಕೂ ಹರಕಿ ನಿಲ್ಲೋ ಹಂಗಿಲ್ಲ. ನಾ ಇದ್ದೀನಲ್ಲ, ನಾನು ನೋಡ್ಕೋತೀನಿ. ಮಂಜಿ, ಏನಾಯ್ತಮ್ಮ? ಬೀದಿ ನಾಯಿಗಳ ಕಾಟ. ಈ ಊರಲ್ಲಿ ಭಕ್ತರಿಗಿಂತ ದೇವ್ರ ಏಜೆಂಟ್ಗಳೇ ಜಾಸ್ತಿ ಅನ್ಸುತ್ತೆ. ಏನಾಯ್ತಮ್ಮ ಮಂಜಿ? ದೇವ್ರ ಹರಕೆನ ನಾನು ಎಲ್ಲಿ ನಿಲ್ಲಿಸ್ಬಿಡ್ತೀನೋ ಅಂತ ಭಯ ಅವ್ರಿಗೆ. ಹರಕೆ ನಿಂತ್ರೆ ಈ ಬೀದಿ ನಾಯಿಗಳು ತೀಟೆ ತಿರೋದು ಹೇಗೆ? ಅದಕ್ಕೆ ನನ್ ಬಾಯಿ ಮುಚ್ಚೋದಕ್ ಬಂದ್ವು. ನನ್ ಮೈ ಗೇಟ್ ಮಾಡ್ಬೋದು, ಗಾಯ ಮಾಡ್ಬೋದು, ಆದ್ರೆ ನನ್ ಮನ್ಸನ್ ಬದಲಾಯಿಸಕ್ ಆಗತ್ತಾ? ನಿನ್ಗೆ ಯಾಕಮ್ಮ ಇದೆಲ್ಲ? ದೇವ್ರ ಹರಕೆ ತಿರ್ಸ್ರು ನಿನ್ಗೇನು ಕಷ್ಟ? ಊರ್ದವ್ರನ್ನ ಎದುರಾಕೋಬೇಡ ಮಂಜಿ. ನಿನಗೂ ಒಬ್ಳು ಮಗಳಿದ್ದಾಳೆ ಅನ್ನೋದು ನೆನಪಿರ್ಲಿ. ನಾಳೆ ನಿನ್ನಿಂದ ಆ ಮಗುಗೆ ತೊಂದರೆ ಆಗಲ್ಲ ಅಂತ ಏನು ಗ್ಯಾರಂಟಿ?
ಹಳ್ಳೆ ಗಾಡಿ ಕೊಡೋ ಯಾವಾಗ್ಲೂ ರಿಪೇರಿನೇ. ನಾಡಿ ಶುಕ್ರವಾರ ಹೊಸ ಗಾಡಿ ರೋಡ್ ಬರ್ತಿದ್ಯಲ್ಲ. ಈ ಶುಕ್ರವಾರನ ಗೊತ್ತಿಲ್ವೇನೋ, ಹೊಸ ಗಾಡಿ ಯಾರು ಬೇಕಾದ್ರೂ ಹೊಡ್ಕೊಂಡು ಹೋಗ್ತಾನೆ ಬಿಡು. ಯಾವ ಅದೃಷ್ಟವಂತನೋ. ಹಬ್ಬ ಬಂದ್ರೆ 4 ದಿನ, ಮತ್ತೆ ನಮ್ಮೂರಿಗೆ ತಾನೆ ಸೇವೆ. ಇವರು ರೇಟ್ ಎಷ್ಟಂತು? ಚಂದ್ರಗಿರಿ ನಾಗಣ್ಣ ಯಮುನವ್ವ ದಂಪತಿ ಮಗಳು ಮಂಜುಳಾ ಹರಾಜು 50,000ದಿಂದ ಶುರು. 50,000 ಒಂದ್ ಸರ್ತಿ. ಮಂಜಿ ಮಂಜಿ ಬಿದ್ದಿಯಂತಲೇ ಅಂಗಡಿ ಹತ್ರ ನಿಮ್ಮಪ್ಪ ಹೇಳ್ದ. ಏನಾಯ್ತು? ಏಯ್, ನನ್ನ ಮುಟ್ಟಬೇಡ ನೀನು. ಎಣ್ಣೆ ಹಚ್ಲಾ? ನನ್ ಸುತ್ತಿಗೆ ಬರ್ಬೇಡ ಅನ್ನಲ್ಲ. ಎಣ್ಣೆ ಹಚ್ತಾಳಂತೆ. ಯಾರಿಗ್ ನೋವಿದ್ಯೋ ಅವ್ರಿಗೆ ಮೊದ್ಲು ಎಣ್ಣೆ ಹಚ್ಚೋದನ್ನ ಕಲ್ತ್ಕೋ. ಎಲ್ಲರೂ ಬಿದ್ದೀಯಾ? ಇಲ್ವೇ? ಆ ಹುಡುಗರು ಏನಾದ್ರು ತರಲೆ ಮಾಡಿದ್ರಾ? ಇಲ್ವೇ ಕಲ್ಪಿ. ಅಕ್ಕ, ಲೂನ ರಿಪೇರಿ ಆಯ್ತಾ? ಅದು ಈ ಜನ್ಮದಲ್ಲಿ ಸರಿ ಹೋಗಲ್ಲ. ನಮ್ ಚಂದ್ರಗಿರಿ ಊರಿನ ತರನೇ. ಶರಣ್ರಿ ದಣಿ, ಬರ್ರಿ ಬರ್ರಿ ಸರ. ಬರ್ರಿ ದಣರ. ಕಾಡ ಮಲ್ಲಿಗೆ ಎಷ್ಟೇ ದಣಿ, ನಮ್ಮೂರೊಳಗೆ ಕಾಲಿಟ್ಟಿದ್ದೇ ತಡ. ನೋಡ್ರಿ ದಣಿ, ನಮ್ಮ ಚಂದ್ರಗಿರಿ ಹೆಂಗ ಲಕ 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 ಅಂತ ಹೊಳೆಯಕತ್ತೈತಿ. ನೀವು ಒಬ್ರ ಬರ್ರಿ ಅಂತ ಹೇಳಿದ್ನಿ, ಇನ್ನೊಬ್ರು ಕರ್ಕೊಂಡು ಬಂದಿಗಲ್ರಿ. ಕಾಳ, ಅವನು ನನ್ನ 2ನೇ ಮಗ ಹರಿಪ್ರಸಾದ. ಬೇಡ ಬೇಡ ಅಂದ್ರು ಹಠ ಹಿಡಿದು ಬಂದಿದ್ದಾನೆ. ಅವನಿಗೆ ಸ್ವಲ್ಪ ಹಂಗೇನ್ರಿ? ಅದು ಬಿಟ್ಟಾಕೋ ಕಾಳ. ಎಲ್ಲೂ ಚಂದ್ರಗಿರಿ ಲಕ 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 ಲಕ. ಸ್ವಲ್ಪ ತಡ್ಕೋರಿ. ಅಲ್ಲಿ ನೋಡ್ರಿ, ಅಲ್ಲದ ನೋಡ್ರಿ ನಮ್ಮ ನಾಗು ಮನೆ. ಅಲ್ಲದ ನಿಮ್ಮ ಕಿಲಕಿಲ ಲಕ ಲಕ. ಭಾಳ ಮಂದಿ ಕಣ್ಣು ಹಾಕ್ಯಾರ್ರಿ. ಇದ್ರೊಳಗ ನಮ್ಮೂರು ಪಟೇಲ್ನು ಸೇರೇನ. ಏನ ಅಂದ್ರು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ರೊಕ್ಕ ಎಷ್ಟಾದ್ರೂ ಪರವಾಗಿಲ್ಲ, ಹರಾಜ್ನಾಗ ನೀವಾಗ ತಗೋಬೇಕು ನೋಡ್ರಿ. ಹುಡುಗಿ ಕಾಶ್ಮೀರಿ ಸೇಬ್ರಿ. ಈಗ ನಮ್ಮ ಲಾಡ್ಜ್ ಹೋಗಿ ನಾವು ಜಳಕ ಮಾಡ್ಕೊಂಡು ಮೈ ಮೇಲೆಲ್ಲ ಸೆಂಟ್ ಹಾಕ್ಕೊಂಡು ಹಂಗ ಹೊಟ್ಟಿಗೂ ಸ್ವಲ್ಪ ಸೆಂಟ್ ಹಾಕ್ಕೊಂಡು ಮತ್ ಬರೋಣ. ಆತ್ರಿ? ನಡ್ರಿ ದಣರ, ನಡ್ರಿ ನಡ್ರಿ.
ನಡ್ರಿ. ಎಲ್ಲಿ ಮುಟ್ಟಿದ್ರ